ಒಂದೇ ಊರಲ್ಲಿ 9 ತರ ಪೂಜೆ ಕುಣಿತ ಹಾಗೂ ಡಲ್ಲು ಕುಣಿತ ಮತ್ತು ಹಲವಾರು ತರ ಗೊಂಬೆ ಕುಣಿತ ಮತ್ತು ವೀರಗಾಸಿ ಹಾಗೂ ಕಾಳಿ ಮತ್ತೆ ಹಲವಾರು ತರ ದೇವರುಗಳು ಒಂದೇ ಊರಲ್ಲಿ ಸೇರಿದ್ರೆ ಹೆಂಗಿರ್ತದೆ ಅಂತ ಗೊತ್ತಾಕಂದ್ರೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ. ಓದ್ ವಿಡಿಯೋದಲ್ಲೇ ಮಾರಾಮ್ ತಾಯಿ ಕೊಂಡಾಯಿ ಕಂಡ ತೋರಿಸಿದ್ದೆ. ಇವತ್ತೇನಪ್ಪ ಅಂತಂದ್ರೆ ಸಿಡಿಯಾಯೋದು ಮತ್ತೆ ಒಂಚೂರು ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಹಾಗೆ ಊರ್ ಸುತ್ತ ನೈಟು ಮೆರವಣಿಗೆ ಇರ್ತದೆ. ಈಗೆಲ್ಲ ಊರ್ ಜನ ದೇವ್ರುಗಳೆಲ್ಲ ಕರ್ಕೊಂಡು ಎಲ್ಲ ಹೋಯ್ತಾ ಇದೀವಿ ಅಂತಂದ್ರೆ ಅರೂರ್ಕೆರೆ ಹತ್ರ ಹೋಗಿ ಪೂಜೆ ಕುಣಿತ ಸಿಡಿರಣ್ಣಂಗೆಲ್ಲ ಅಲಂಕಾರ ಮಾಡ್ಕೊಂಡು ದೇವ್ರ ಕರ್ಕ ಬರ್ಬೇಕು. ಅರೂರ್ ಮಾರಮ್ಮನ ದೇವಸ್ಥಾನ ಬಂದು ಪೂಜೆ ಕುಣಿತಗಳೆಲ್ಲ ಅಲಂಕಾರ ಮಾಡ್ಕೊತಾ ಇದೀವಿ. ಸಿಡಿರಣ್ಣಂಗು ಮತ್ತೆ ಪೂಜೆ ಕುಣಿತಗಳಿಗೆ ಅಲಂಕಾರ ಆಯ್ತು. ಈಗ ಕೆರೆ ಹತ್ರ ಬರ್ತಿದೀವಿ, ಅರೂರ್ ಕೆರೆ ಹತ್ರ ನೋಡ್ಬೋದು ಎಲ್ಲ ಅಲಂಕಾರ ಹೆಂಗಾಗೈತೆ ಅಂತ ನೋಡ್ಕೊ ಬನ್ನಿ. ಅಲಂಕಾರ ಎಲ್ಲ ಮಾಡಿ ಕೆರೆ ಕೋಡಿ ಹತ್ರ ಮಡಗಿದೀವಿ. ಇಲ್ಲಿಂದ ಹೂ ಒಂಬಳೆ ಮಾಡ್ಕೊಂಡು ಸಿಡಿರಣ್ಣಂಗ್ ಕರ್ಕೊಂಡು ಹೊಲ್ಡೋದು ನಮ್ಮ ಊರಿಗೆ. ಜನನೂ ಅದೇ ತರ ಸೇರೈತೆ. ಆ ಸಿರಿರಣ್ಣ ಬಂದಾಯ್ತು, ಇಲ್ಲಿಂದ ಅಪ್ಪನೆ ಕೊಟ್ರೆ ಮೆರವಣಿಗೆ ಮಾಡ್ಕೊಂಡು ಊರ ಹತ್ರ ಹೊಲ್ಡದೆಯೇ. ನಮ್ಮೂರು ಮಾರಮ್ಮನ ದೇವಸ್ಥಾನ ಕಂಡನು ಇದೇ ತರ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಹೋಯ್ತೀವಿ. ಕೊನೆಗೂ ನಮ್ಮೂರ ಹತ್ರ ಬಂದು ಮೆರವಣಿಗೆ ಮಾಡ್ಕೊಂಡು ಮಾರಮ್ಮನ ದೇವಸ್ಥಾನ ಗಂಟೆ ಹಿಂಗೆ ಹೋಯ್ತೀವಿ. ಹಬ್ಬನ ನಮ್ಮೂರಲ್ಲಿ ಫಸ್ಟ್ ಟೈಮ್ ಮಾಡಿರಿ ಇಷ್ಟು ಜನ ಸೇರ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ನಮ್ಮೂರಲ್ಲಿ ಇದೇ ಥರ ಯಾವುದೇ ಹಬ್ಬ ಮಾಡಲಿ ಒಬ್ರಿಗೊಬ್ಬರು ಕೈ ಜೋಡಿಸ್ಕೊಂಡು ಇದೇ ಥರ ಅದ್ದೂರಿಯಾಗಿ ಹಬ್ಬ ಮಾಡಿದ್ರೆ ಸಾಕು. ಆ ಸಿಡಿರಣ್ಣು ಕರ್ಕೊಂಡು ಜನ ಹಿಂದೆಗಡೆ ದೇವ್ರುಗಳೆಲ್ಲ ಬರ್ತಾ ಇರೋದಕ್ಕೆ ನೋಡು ಕೆಡ್ಕೊಂಡು ಸಾಲದು ನೋಡ್ಬೋದು ಹೆಂಗೆ ಬರ್ತಾವ್ರೆ ಅಂತ. ನಮ್ಮೂರು ಮಾರಮ್ಮನ ದೇವಸ್ಥಾನ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಈಗ ಸಿಡಿರಣ್ಣ ಆಡ್ಬೇಕಷ್ಟೇ. ಸಿಡಿನೂ ಅಷ್ಟೇ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಕೊನೆಗೂ ಸಿಡಿ ಆಡೋ ಟೈಮ್ ಬಂದೇ ಬಿಡ್ತು. ಸಿಡಿರಣ್ಣು ಕುಡಿಸ್ಕೊಂಡು 3 ರೌಂಡ್ ತಿರುಗ್ತೀವಿ. ಎಲ್ಲರಿಗೂ ಒಳ್ಳೇದಲ್ಲಿ ಮತ್ತೆ ನಮ್ಮ ಊರವ್ರಿಗೆ ಜನಕ್ಕೆ ಎಲ್ಲರಿಗೂ ಒಳ್ಳೇದಲ್ಲಿ ಅಂತ. ಮನೆಯವ್ರಿ ಚಿಕ್ಕವ್ರಿ ದೊಡ್ಡವ್ರಿ ಯಾರ್ಯಾರು ಅರ್ಸ್ಕೊಂಡಿರ್ತಾರೆ ಬಂದು ಸಿಡಿ ಆಡ್ತಾರೆ. ದೊಡ್ಡವರು ಚಿಕ್ಕವರು ಅಂತೂ ಭೇದ ಭಾವ ಇಲ್ಲ, ಅದು ಯಾರು ಬಂದು ಯಾರು ಸಿಡಿ ಆಡ್ಬೋದು. ಆ ಕಡೆ ಸಿಡಿರಣ್ಣ ನಡೀತಾರೆ, ಈ ಕಡೆ ಮಜ್ಜಿಗೆ ಪಾನಕ ಕೊಡ್ತಾ ಇದ್ರು. ಮತ್ತೆ ನಾನು ಮತ್ತೆ ನಮ್ಮ ಹುಡುಗ ಸೇರ್ಕೊಂಡು ಇಬ್ರು ಸಿಡಿ ಆಡ್ದು. ನಮ್ದೇನು ಅರ್ಕೇನಿರಲಿಲ್ಲ, ಆಡ್ಬೇಕು ಅನ್ಸ್ತು ಆಡ್ದು ಅಷ್ಟೇ. ಎಲ್ಲಾದ್ರೂ ಒಂದೇ ತಾವು 4-5 ಅವರ್ ಕುಣ್ಸಕ್ಕೆ ಎಲ್ಲ ಗ್ರೌಂಡ್ ಎಲ್ಲ ಮಠ ಮಾಡಿಸಿ ರೆಡಿ ಮಾಡಿಸಿದ್ದು. ನೋಡ್ಬೋದು ಜನ ಆವಾಗಲೇ ಸೇರೈತೆ, ಎಷ್ಟು ಜನ ಸೇರೈತೆ ಅಂತ. ಒಂದೇ ಜಾಗದಲ್ಲಿ 1.5 ಗಂಟೆಯಿಂದ 2 ಗಂಟೆ ಟೈಮು ಮದ್ದು ಸಿಡಿತಾನೂ ಇರ್ತದೆ. ನನ್ನ ಅಕೌಂಟಲ್ಲಿ ಮದ್ದು ಸಿಡಿತಕ್ಕೆ ಅಂತಾನೆ ಒಂದು ರೀಲ್ಸ್ ಮಾಡಾಕಿ ಹೋಗಿ ಚೆಕ್ ಮಾಡ್ರಿ. ಒಂದೇ ಜಾಗದಲ್ಲಿ 9 ಥರ ಪೂಜೆ ಕುಣಿತ ನೋಡೋಕೆ ಇಟ್ಕೊಂಡು ಸಾಲದು ಏನೋ ಒಂಥರ ಅಂದ ಈ ಥರ ನೋಡೋಕ್ಕೆ. ಮತ್ತು ಜನ ಸಾಗರ ನೋಡ್ಬೋದು ಎಷ್ಟು ಜನ ನಿಂತಿದ್ದೀವಿ ಅಂತ. ಮೊದ್ಲು ಹೇಳ್ದಂಗೆ ಫಸ್ಟ್ ಟೈಮ್ ಹಬ್ಬ ಮಾಡ್ತಾರೋ ಜನನೂ ಹಿಂಗೆ ಸೇರೈತೆ ನಮ್ಮೂರಲ್ಲಿ. ವೀರಗಾಸೆ ಆಗಿರೋದು ಪೂಜೆ ಕುಣಿತದಾಗಿರ್ಬೋದು ಎಲ್ಲ ಕ್ಲಿಪ್ಗಳು ಹಾಕೋಬತ್ತೀನಿ, ಸ್ವಲ್ಪ ನೋಡ್ಕೊ ಬನ್ನಿ. ಕಂಟಿನ್ಯೂಸ್ ಆಗಿಂದ 3 ಅವರಿಂದ 4 ಅವರಲ್ಲಿ ಕುಣಿಸ್ಬಿಟ್ಟು ದೇವ್ರುಗಳೆಲ್ಲನೂ. ಸುಮಾರು ಜನ ಗೊತ್ತಿರ್ತದೆ ಯಾವ ಊರು ಬಸವಪ್ಪ ಅಂತ. ಗೌಡಗೆರೆ ಬಸವಪ್ಪ. ನಮ್ಮೂರಿಂದ ಗೌಡಗೆರೆಗೆ ಬರೀ 6 ಕಿಲೋಮೀಟರ್ ಇರೋದು ಅಷ್ಟೇನೆ. ಗೌಡಗೆರೆಗೆ ಹೋಗ್ಬೇಕು ಅಂದ್ರೆ ನಮ್ಮೂರು ರೂಟ್ ಮೇಲೆ ಹೋಯ್ತಾರೆ ಸುಮಾರು ಜನ ಎಲ್ಲ. ನೈಟ್ ಮೆರವಣಿಗೆ ಎಲ್ಲ ಗೌಡಗೆರೆ ಬಸವಪ್ಪ ನಮ್ಮ ಜೊತೆಲೇ ಇರ್ತದೆ. ಕವಣಪುರ ಬಸವಪ್ಪ ಎಷ್ಟು ಪವರ್ಫುಲ್ಲು, ಗೌಡಗೆರೆ ಬಸವಪ್ಪನೂ ಅಷ್ಟೇ ಪವರ್ಫುಲ್ಲು. ಗೌಡಗೆರೆ ನಮ್ಮೂರಿಂದ ಹತ್ರ ಅಲ್ಲ, ಆಗಾಗ ನಾನು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಕೊಯ್ತಾ ಇರ್ತೀನಿ. ಈಗ ಊರ್ ಸುತ್ತ ಮೆರವಣಿಗೆ ಸ್ಟಾರ್ಟ್ ಆಗೈತೆ. ಏನ್ ಪೂಜೆ ಕುಣಿತ ಬಂದಿದೆ ಮತ್ತೆ ಏನ್ ವೀರಗಾಸೆಗಳು ಬಂದಿತ್ತು ಎಲ್ಲ ಊರ್ ಸುತ್ತ ಮೆರವಣಿಗೆ ಆಯ್ತದೆ. ಹಾಗೂ ಮಂಟೆ ಸಮಯನೂ ವಾಹನ ಇರ್ತದೆ ಮತ್ತು ನಮ್ಮೂರಿನ ಆಂಜನೇಯ ವಾಹನನೂ ಇರ್ತದೆ. ಎಲ್ಲ ಊರಲ್ಲೂ ನಡೆದಾಗ ನಮ್ಮೂರಲ್ಲೂ ಮಂಡ್ಲ ಹಾಕ್ತಾ ಇದ್ರು. ಅದೊಂದು ಸ್ವಲ್ಪ ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ನಮ್ಮೂರ ಹಬ್ಬ ಇವತ್ತಿಗೆ ಮುಗೀತು. ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡ್ರಿ ಯಾವ ಥರ ನಡೀತು ಅಂತ ಹಬ್ಬ. ಆ ತಾಯಿ ಮಹಿಮೆ ಅದೇ ಥರ ಅಡೆತಳಿ ಹೇಳ್ತಾನೆ ಚೆನ್ನಾಗಿ ಹಬ್ಬ ನಡೆದೈತೆ. ನಾಳೆ ವಿಡಿಯೋದಲ್ಲಿ ಕೊಂಡ ಮುಚ್ಚೋದು ಮತ್ತೆ ಗೀತ ಗಾಯನ ಆಗೋ ಕೃತಜ್ಞತೆ ಕಾರ್ಯಕ್ರಮನೂ ಇರ್ತದೆ. ಫಸ್ಟ್ ಟೈಮ್ ಮಾಡಿರೋ ನಮ್ಮ ಊರಬ್ಬನ ಅದ್ದೂರಿಯಾಗಿ ಮಾಡಿದ್ದೀವಿ ಮಾತ್ರ. ಮತ್ತೆ ನೀವುಗಳು ನೋಡ್ತಾ ಇರೋರು ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡ್ರಿ ಊರಬ್ಬ ಹೆಂಗೆ ಮಾಡ್ದೋ ಅಂತ. ಮತ್ತೆ ನಾಳೆ ವಿಡಿಯೋನೂ ಅಷ್ಟೇ ಮಿಸ್ ಮಾಡ್ದಂಗೆ ನೋಡ್ರಿ. ಈಗಲೇ ಹೋಗಿ ಫಾಲೋ ಮಾಡ್ಕೊಂಡು ಮಾಡಿಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ಪಟ್ ಅಂತ ಬರ್ತದೆ. ನಾಳೆ ಲಾಗಲ್ಲಿ ಸಿಗ್ತೀನಿ. ಬಾಯ್.